ನಮ್ಮ ಕರ್ನಾಟಕದ ಕರಾವಳಿಯಲ್ಲಿರುವ ಅತ್ಯಂತ ರುದ್ರ ಹಾಗೂ ರಮಣೀಯ ಶಿಲಾಬೆಟ್ಟ ಇದು. ತುಂಬ ಸುಂದರವಾಗಿದೆ ಹಾಗೂ ಆಕರ್ಷಕವಾಗಿರುವಂಥ ಬೆಟ್ಟ. ಆದರೂ ಹೆಚ್ಚಾಗಿ ಇದರ ಪರಿಚಯ ನಮ್ಮ ಕರ್ನಾಟಕದ ಜನರಿಗೆ ಇಲ್ಲ. ಒಂದು ಕಡೆ ದೂರದಲ್ಲೆಲ್ಲೋ ಕಾಣೋ ಅರಬ್ಬಿ ಸಮುದ್ರ, ಇನ್ನು ಸುತ್ತಲೂ ಸುಂದರವಾದ ಸಹ್ಯಾದ್ರಿ ಪರ್ವತ ಶ್ರೇಣಿಯ ಮಧ್ಯೆ ಇರುವಂಥ ಶಿಲಾಬೆಟ್ಟ ಇದು. ಇದರ ಸಂಪೂರ್ಣ ವಿವರವನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀವಿ. ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಇದು ಬರೀ ಶಿಲಾರಾಶಿ ಅಷ್ಟೇ ಅಲ್ಲ, ಕಲಾರಾಶಿ ಕೂಡ ಹೌದು. ಇದು ನೋಡಿ ಚೆನ್ನೆಮಣೆ, ಹಾಗೆಯೇ ಸ್ವಲ್ಪ ಅಲ್ಲೇ ಒಂದು ಮನುಷ್ಯನ ಆಕೃತಿಯ ಇದು. ಹಾಗೆಯೇ ಶಿಲ್ಪದ ಈ ಶಿಲೆ ಮೇಲೆ ಅನೇಕ ಶಿಲ್ಪ ಕಲಾಕೃತಿಗಳನ್ನು ಯಾರೋ ರಚಿಸಿ ಹೋಗಿರುವಂಥದ್ದು ಇಲ್ಲಿ ಕಾಣಸಿಗುತ್ತೆ. ಸ್ಥಳೀಯರ ಪ್ರಕಾರ ಇಲ್ಲಿ ಅನೇಕ ಇದ್ರ ಬಗ್ಗೆ ಅನೇಕ ದಂತಕಥೆಗಳು ಇದೆ. ಆಮೇಲೆ ಇದು ನೋಡಿ, ಇದು ಒಂದು ರಥ ಹೋಗಿರೋ ಅದ್ರದ್ದು ಮಾರ್ಕ್ ಅಂತ ಹೇಳ್ತಾರೆ. ಇದು ಅಕ್ಕ ತಂಗಿ ಬಾವಿ ಅಂತ, ಇದು ಆ ಬೆಟ್ಟದ ಮೇಲೆ ಇರುವಂಥದ್ದು. ಇದರೆಲ್ಲದರ ಸಂಪೂರ್ಣ ವಿವರವನ್ನು ನಾವಿವತ್ತು ನಿಮಗೆ ತಿಳಿಸ್ಕೊಡ್ತೀವಿ. ಈ ಬೆಟ್ಟದ ತುತ್ತ ತುದಿಯೇರಿ ನೀವು ನಿಂತರೆ ಅಂದರೆ ಆಗ ಕಾಣುವಂಥ ಈ ದೃಶ್ಯ ವೈಭವ ನಿಜಕ್ಕೂ ಎಂಥವ್ರನ್ನೂ ಕೂಡ ಮೈಮನಸ್ಸನ್ನು ಮರೆಸುವಂಥದ್ದು. ಸುತ್ತಲೂ ಹಚ್ಚ ಹಸಿರಿನ ಸಹ್ಯಾದ್ರಿ ಪರ್ವತ ಶ್ರೇಣಿ, ಹಾಗೆಯೇ ಮತ್ತೊಂದು ದಿಕ್ಕಿನಲ್ಲಿ ನೀವು ದೃಷ್ಟಿ ಹರಿಸಿದ್ರಿ ಅಂದರೆ ದೂರದಲ್ಲೆಲ್ಲೋ ಕಾಣುವಂಥ ಅರಬ್ಬಿ ಸಮುದ್ರದ ಇದು. ಹೀಗೆ ತುಂಬ ರುದ್ರ ರಮಣೀಯವಾದ ಒಂದು ಇದಿರುವಂಥ ರಮಣೀಯ ಸ್ಥಳ ಇದು. ಬೆಟ್ಟದ ಮೇಲೆ ಅಲ್ಲಲ್ಲಿ ನೀರಿನ ಒಂದು ಸೆಲೆ ಕೂಡ ನಿಮಗೆ ಕಾಣಸಿಗುತ್ತೆ. ರಾತ್ರಿ ಹೊತ್ತು ತುಂಬ ಪ್ರಾಣಿಗಳು ಇಲ್ಲಿ ಬಂದು ನೀರು ಕುಡಿದು ಹೋಗುತ್ತೆ ಅನ್ನೋದಕ್ಕೆ ಕೆಲವೆಲ್ಲ ಕುರುಹುಗಳು ಕೂಡ ನಿಮಗೆ ಸಿಗುತ್ತೆ ಇಲ್ಲಿ. ಸುಮಾರು ಎಕರೆಗಟ್ಟಲೆ ಜಾಗದಲ್ಲಿ ಹರಡ್ಕೊಂಡಿರೋ ಶಿಲಾಬೆಟ್ಟ ಇದು. ಬೆಳಗ್ಗೆ ಇಂದ ಮಧ್ಯಾಹ್ನ 12 ಗಂಟೆ ತನಕ ನೀವು ಇಲ್ಲಿ ವಿಸಿಟ್ ಮಾಡೋದಕ್ಕೆ ತುಂಬ ಪ್ರಶಸ್ತವಾದ ಸಮಯ. ಆಮೇಲೆ ಸಾಯಂಕಾಲ 3 ಗಂಟೆ ಮೇಲೆ ಕೂಡ ಬರ್ಬೋದು, ಸ್ವಲ್ಪ ಬಿಸಿಲಿನ ತಾಪ ಕಮ್ಮಿ ಇರುತ್ತೆ. ಆವಾಗ ನೀವು ಬಂದರೆ ನಿಮಗೆ ತುಂಬಾ ಖುಷಿ ಕೊಡುವಂಥ ಸ್ಥಳ ಇದು. ಇದು ಎಲ್ಲಿದೆ ಅಂತಂದರೆ ಕುಂದಾಪುರ ತಾಲೂಕಿನಲ್ಲಿ ಶಂಕರನಾರಾಯಣ ಅಂತ ಒಂದು ಊರು ಬರುತ್ತೆ.
ನೀವು ಶಂಕರನಾರಾಯಣಕ್ಕೆ ಕುಂದಾಪುರದಿಂದ ಅಂಪಾರಿ ಬಂದು ಅಂಪಾರಿನಲ್ಲಿ ಈ ಕಡೆ ಶಂಕರನಾರಾಯಣಕ್ಕೆ ಹೋಗೋ ದಾರಿ ಯಾರಾದ್ರು ಕೇಳಿದ್ರು ಹೇಳ್ತಾರೆ, ಅಲ್ಲಿಂದ ಬರ್ಬೋದು. ಅಥವಾ ಒಂದು ಪಕ್ಷ ಸಿದ್ದಾಪುರಕ್ಕೆ ಬಂದರೆ ಅಂದರೆ ಸಿದ್ದಾಪುರದಿಂದ ಶಂಕರನಾರಾಯಣಕ್ಕೆ ಬಂದರೆ ಶಂಕರನಾರಾಯಣದಿಂದ ಅಂಪಾರಿಗೆ ಹೋಗೋ ದಾರಿನಲ್ಲಿ ಒಂದು 2 ಕಿಲೋಮೀಟ್ರಷ್ಟು ದೂರ ಕ್ರಮಿಸಿದ್ರೆ ಇದಕ್ಕೆ ಹೋಗೋ ದಾರಿ ನಿಮಗೆ ಸಿಗುತ್ತೆ. ತುಂಬ ವ್ಯವಸ್ಥಿತವಾದ ದಾರಿನ ಇಲ್ಲಿನ ಒಂದು ಸ್ಥಳೀಯ ಆಡಳಿತ ಮಾಡಿದೆ. ಇದಕ್ಕೆ ಅಲ್ಲಿ ಬೆಟ್ಟದ ತನಕನೂ ನೀವು ಬೈಕು ಅಥವಾ ನಿಮ್ಮ ಯಾವುದೇ ಒಂದು ವೆಹಿಕಲ್ನಲ್ಲಿ ಹೋಗ್ಬೋದು. ಕುಪ್ಪಾರು ಅರೆಕಲ್ ಗುಡ್ಡ ಅಂಥೇಳಿ ನೀವು ಗೂಗಲ್ನಲ್ಲಿ ಟೈಪ್ ಮಾಡಿದ್ರೆ ಇದರ ಲೊಕೇಶನನ್ನು ಗೂಗಲ್ ಕೂಡ ತೋರಿಸುತ್ತೆ. ಕುಪ್ಪಾರು ಅರೆಕಲ್ ಗುಡ್ಡ ಅಂತ ಇದರದ್ದು ಈ ಸ್ಥಳದ ಹೆಸರು. ಇಲ್ಲಿ ಅಲ್ಲಲ್ಲಿ ಈ ಥರ ಒಂಥರ ಗುಹಾ ಪ್ರದೇಶ ಥರದ ತುಂಬ ಸ್ಥಳಗಳಿವೆ. ಮೊದಲು ಇಲ್ಲಿ ಹುಲಿ ಮತ್ತು ಈ ಥರ ದೊಡ್ಡ ದೊಡ್ಡ ಪ್ರಾಣಿಗಳಿಲ್ಲಿ ಇದ್ದು ಅಂತ ಸ್ಥಳೀಯರು ಅನೇಕರು ಹೇಳ್ತಾರೆ. ಆದರೆ ಈಗ ಯಾವುದು ಅಂಥ ಪ್ರಾಣಿಗಳು ಏನೂ ಈಗ ಕಾಣಸಿಗಲ್ಲ. ಯಾಕಂದರೆ 2 ಕಾಲು ಪ್ರಾಣಿಗಳದ್ದು ಪ್ರಾಬ್ಲಮ್ಮು ತುಂಬ ಜಾಸ್ತಿ ಆಗಿಬಿಟ್ಟಿದೆಯಲ್ಲ, ಹಾಗಾಗಿ ಪಾಪ ಅವು ಎಲ್ಲೋ ದೂರದಲ್ಲಿ ಸೇರ್ಕೊಂಡಿರ್ಬೋದು. ಈ ಪ್ರದೇಶದಲ್ಲಿ ಬಂದರೂ ರಾತ್ರಿ ಹೊತ್ತು ಬರ್ಬೋದು, ಈಗ ಹಗಲತ್ತಲ್ಲಂತೂ ಕಾಣೋದಕ್ಕೆ ಸಿಗಲ್ಲ. ಇದು ನೋಡಿ, ಎಷ್ಟೋ ವರ್ಷಗಳ ಹಿಂದೆ ಅಂದರೆ ರಾಜ ಮಹಾರಾಜರ ಕಾಲದಲ್ಲಿ ಇಲ್ಲಿನ ಶಿಲೆನ ಪೀಸ್ ಮಾಡಿ, ಅಂದರೆ ಯಾವುದೋ ದೇವಸ್ಥಾನ ಕಟ್ಟೋದಕ್ಕೋ ಇನ್ನೊಂದು ಯಾವುದೋ ಕೆಲಸಕ್ಕೆ ಉಪಯೋಗಿಸಿರುವಂಥ ಕುರುಹು ಇದು. ಆಗಿನ ಕಾಲದ ಚಾಣಗಳನ್ನು ನಾವೆಲ್ಲ ಯೂಸ್ ಮಾಡಿ ಕಲ್ಲು ಕಟ್ ಮಾಡಿರೋದನ್ನು ನೀವು ಈಗಲೂ ಕೂಡ ನೋಡ್ಬೋದು. ಇದು ಅತಿ ಎತ್ತರವಾದ ಪ್ರದೇಶ ಆಗಿರೋದ್ರಿಂದ ಹಿಂದಿನ ಅಂದರೆ ರಾಜ ಮಹಾರಾಜರ ಕಾಲದಲ್ಲಿ ಮೋಸ್ಟ್ಲಿ ರಕ್ಷಣಾ ವ್ಯವಸ್ಥೆಗೆ ಇದನ್ನು ಈ ಬೆಟ್ಟವನ್ನು ಉಪಯೋಗಿಸ್ಕೊಳ್ತಿದ್ರು ಅನಿಸುತ್ತೆ. ಅಂದರೆ ಎಷ್ಟೇ ದೂರದಿಂದ ಶತ್ರುಗಳು ಬರ್ತಿದ್ರು ನೋಡಿ, ಈ ಗೋಡೆಗಳು ಇದನ್ನೆಲ್ಲ ನೋಡಿದ್ರೆ ಹೆಚ್ಚಿನ ಪಕ್ಷ ಸೈನಿಕರ ಒಂದು ಕಾವಲು ತಾಣ ಆಗಿರ್ಬೋದು ಇದು ಅಂತಲೂ ಅನಿಸುತ್ತೆ. ಅದ್ರ ಬಗ್ಗೆ ಸ್ಥಳೀಯರು ಯಾರಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಅಂಥ ಕಲ್ಲಿನ ರಾಶಿ ನೋಡಿನೂ ಕೂಡ ಈ ಬೆಳೆದಿರೋ ಈ ವೃಕ್ಷನ ನೋಡಿ, ಅದು ತನ್ಮೈನೂ ಕೂಡ ಅದೇ ಶಿಲೆಧಾರಣೆ ಮಾಡಿಕೊಂಡು ಪ್ರಕೃತಿಯ ವೈಶಿಷ್ಟ್ಯತೆ ಅಂತಂದರೆ ಇದೇ ಅನಿಸುತ್ತೆ. ಇದು ಅಚ್ಚರಿಯಲ್ಲಿ ಅಚ್ಚರಿ ಮೂಡಿಸುವಂಥದ್ದು. ಇದಕ್ಕೆ ಎಲೆ ಇದೆ, ಆದರೆ ಈಗ ಚಳಿಗಾಲ ಅಲ್ಲ, ಎಲ್ಲ ಉದುರಿಸ್ಕೊಂಡಿದೆ ಇದು. ಮತ್ತು ಇನ್ನು ಸ್ವಲ್ಪ ದಿನದಲ್ಲಿ ಹೊಸ ಚಿಗುರು ಬಂದು ಅವಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಯಾವುದೋ ಒಂದು ನೀಲಿ ಕ್ಯಾನ್ವಸ್ ಮೇಲೆ ಚಿತ್ರಕಾರ ಯಾರೋ ಬರೆದಿಟ್ಟ ಚಿತ್ರದಂಗೆ ಇದೆ ನೋಡಿ ಇದು. ಇದು ಅದೇ ಬೆಟ್ಟದ ಈಶಾನ್ಯ ದಿಕ್ಕಿನಲ್ಲಿ ನೋಡಿ, ವಾಸ್ತು ಎಷ್ಟು ಸತ್ಯ ಅಂತ. ಈಶಾನ್ಯ ದಿಕ್ಕಿನಲ್ಲಿ ಯಾವುದು ಜಲಮೂಲ ಅಂತಾರಲ್ವ, ಆ ಬೆಟ್ಟದಲ್ಲೂ ಕೂಡ ಈಶಾನ್ಯ ದಿಕ್ಕಿನಲ್ಲಿ ಈ ಥರ ಜಲರಾಶಿನೇ ತುಂಬಿಕೊಂಡಿದೆ. ಮಳೆಗಾಲದಲ್ಲಂತೂ ತುಂಬ ಜಾಸ್ತಿನೇ ಇರುತ್ತೆ ಅನಿಸುತ್ತೆ. ನಾವು ಹೋದಾಗ ಸ್ವಲ್ಪ ಬೇಸಿಗೆ ಆಗಿತ್ತು. ಆ ಒಂದು ಇದರಲ್ಲೂ ಕೂಡ ಎಷ್ಟೊಂದು ಒಂದು ನೀರಿನ ಹರಿವು ಇದೆ ನೋಡಿ ಇಲ್ಲಿ. ಇದು ಅಲ್ಲೇ ಸ್ವಲ್ಪ ಮುಂದೆ ಕಾಣಿಸೋ ಅಕ್ಕ ತಂಗಿ ಬಾವಿ. ಇದಕ್ಕೆ ಅಕ್ಕ ತಂಗಿ ಬಾವಿ ಅಂತ ಹೇಳ್ತಾರೆ ಸ್ಥಳೀಯರು. 2 ಅವಳಿ ಬಾವಿಗಳು ಒಂದ್ರ ಪಕ್ಕದಲ್ಲಿ ಒಂದಿದೆ. ಈಗಲೂ ಕೂಡ ನೀರು ತುಂಬಿಕೊಂಡಿದೆ ನೋಡಿ ಅದು. ನೀವು ಅಂಪಾರು ಅಥವಾ ಶಂಕರನಾರಾಯಣ ಕಡೆಯಿಂದ ಬಂದರೆ ನಿಮಗೆ ಬರೋ ದಾರಿನಲ್ಲಿ ಹಾಡಿಯಮ್ಮನ ಈ ಒಂದು ಮುಖಮಂಟಪ ಸಿಗುತ್ತೆ. ಆ ಮುಖಮಂಟಪದೊಳಗೆ ಅಲ್ಲಿ ಕೆಳಗೆ ಒಂದು ಒಳ್ಳೆ ಸಿಮೆಂಟ್ ರಸ್ತೆ ಮಾಡಿದ್ದಾರೆ. ಅದರಲ್ಲಿ ಸ್ಟ್ರೈಟ್ ಹೋಗ್ತಾಯಿರಿ, ಮತ್ತೆಲ್ಲೂ ಟರ್ನ್ ತಗೊಳ್ಳೋದೇ ಬೇಡ, ಸ್ಟ್ರೈಟ್ ಹೋಗ್ತಾಯಿರಿ. ಹೋಗುವಾಗ ನಿಮಗೆ ಅಮ್ಮನವರ ದೇವಸ್ಥಾನ ಕೂಡ ಸಿಗುತ್ತೆ. ಹಾಗೆಯೇ ಸ್ಟ್ರೈಟ್ ಹೋದರೆ ತುಂಬ ವ್ಯವಸ್ಥಿತವಾದ ರಸ್ತೆನ ಅಲ್ಲಿ ತನಕನೂ ಮಾಡಿದ್ದಾರೆ. ಇಲ್ಲಿ ನೋಡಿ, ಇದು ಆಗಲೇ ನೀವು ಕುಪ್ಪಾರ ಗುಡ್ಡಿಗೆ ಬಂದ್ರಿ, ಈಗ ಅಲ್ಲಿ ತನಕನೂ ನಿಮಗೆ ವೆಹಿಕಲ್ನಲ್ಲಿ ನೀವು ಹೋಗ್ಬೋದು. ತುಂಬ ವ್ಯವಸ್ಥಿತವಾದ ರಸ್ತೆ ಇದೆ. ಜೀವನದಲ್ಲಿ ಒಮ್ಮೆ ಆದರೂ ಇಲ್ಲಿ ಬನ್ನಿ.
ಮತ್ತೆ ಮತ್ತೆ ಬರ್ತಾನೆ ಇರ್ತೀರ. ಅಷ್ಟು ವಿಶಿಷ್ಟವಾದ ಸುಂದರವಾದ ಸ್ಥಳ ಇದು.